ನಮಸ್ಕಾರ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಕಾಮಿಡಿ ಕೋಟ್ಯಾಧಿಪತಿಗೆ ಅಂತ ಹೇಳ್ತಾ ಇವತ್ತಿನ ಕಂಟೆಸ್ಟೆಂಟ್ ನಮ್ಮ ಮಾನಸಿಕ ಮಾದಣ್ಣವ್ರು ಬಂದಾರ. ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ರೀ. ಆರಾಮದಿರಿ ಸರ? ನಾನು ಆರಾಮದೀನಿ ರೀ. ಹಂಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ್ರೆ. ನಿಮ್ಮ ಇಷ್ಟ ರೀ, ಶುರುವರೆ ಮಾಡಿರಿ, ಇಲ್ಲ ಎದ್ದು ಹೋಗಂದ್ರೆ ಹೋಗ್ತೀವಿ ರೀ, ಅದಕ್ಕೇನದು. ಓಕೆ, ಶುರು ಮಾಡೋಣ. ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ: ದೋಸ್ತರಿಗೆ ಸಾಲ ಅಂತ ಕೊಟ್ಟಾಗ ವಾಪಸ್ ಕೊಡುವೆಂದರೆ ಹೀಗೆ ಎನ್ನುತ್ತಾರೆ. ನಿಮ್ಮ ಆಪ್ಷನ್ ಹೀಗಿದೆ. ಆಪ್ಷನ್ ಎ. ಸರ್, ಆಪ್ಷನ್ನೇ ಬೇಕಾಗಿಲ್ಲ ರೀ, ಯಾಕಂದರೆ ಅವ್ರು ಹೆಂಗೆ ಅಂತಾರೆ ಅಡ್ವಾನ್ಸಾಗಿ ಹೇಳ್ಬಿಡ್ತೀನಿ ರೀ ನಿಮಗೆ. ಅಷ್ಟು ಹಲಕಟ್ಟು ದೋಸ್ತರದಾರ ನನಗರೆ. ಆಪ್ಷನ್ ಕೊಡೋದು ಕರ್ತವ್ಯ ಐತಿ, ನಾವು ಕೊಡ್ಬೇಕಾಗ್ತೈತಿ. ಶುರು ಹಚ್ಕೋರಿ. ಆಪ್ಷನ್ ಎ, ಕೊಡಲ್ಲ ಹೋಗಲೇ ಎನ್ನುತ್ತಾರೆ. ಆಪ್ಷನ್ ಬಿ, ಕೊಡ್ತೀನಿ ತಗೋ ನಿನಗಿಂತ ಹೆಚ್ಚಿಂದೇನ ಅನ್ನುತ್ತಾರೆ. ಆಪ್ಷನ್ ಸಿ, ಇನ್ನೊಂದು ಸ್ವಲ್ಪ ಸಾಲ ಇದ್ರೂ ಕೊಡು, ಎರಡೂ ಸೇರಿಸಿ ಕೊಡ್ತೀನಿ ಅಂತಾರೆ. ಆಪ್ಷನ್ ಡಿ, ಈ ಜನ್ಮ ಹೋದರೂ ಕೊಡಂಗಿಲ್ಲ. ಸರ, ಕನ್ಫ್ಯೂಸ್ ಮಾಡಿಬಿಟ್ರಿ ನನಗೆ. ಇದು ಬಿಟ್ಟು ಬೇರೆನೇ ಐತ್ರಿ. ಇರಲಿ, ಇದ್ರೊಳಗೆ ಒಂದು ಸ್ವಲ್ಪ ಶಿಂಕ್ ಆಗ್ತೈತ್ರಿ ಸರ್. ಒಂದು ಅಲ್ಲ, ಕರೆಕ್ಟಾಗಿ ಯೋಚನೆ ಮಾಡಿ ಹೇಳ್ರಿ ಸರ. ಇದ್ರೊಳಗೆ ಆಪ್ಷನ್ ಡಿ ಆಪ್ಷನ್ ಸಿ ಅನ್ಸಾಕತೈತ್ರಿ ಸರ್ ನನಗೆ. ಲಾಕ್ ಮಾಡಿಬಿಡೋಣ್ರಿ. ಸರ್, ಇರ್ರಿ ಸ್ವಲ್ಪ. ಆಪ್ಷನ್ ಸಿ ಸರ್, ಇನ್ನೊಂದು ಸ್ವಲ್ಪ ಸಾಲ ಕೊಡು, ಎರಡು ಸೇರಿಸಿ ಕೊಡ್ತೀನಿ ಅಂತಾರೆ. ಇದ್ರೊಳಗೆ ಎರಡು ಅನ್ಲಕತ್ತ. ಆಪ್ಷನ್ ಸಿನೂ ಆಗ್ತೈತ್ರಿ, ಆಪ್ಷನ್ ಡಿನೂ ಆಗ್ತೈತ್ರಿ ಸರ್. ಯಾಕಂದರೆ ಈ ಜನ್ಮ ಹೋದರೂ ಕೊಡಂಗಿಲ್ಲ, ಒಂದು ಎರಡು ಸೇರಿನೂ ಆಗ್ತೈತ್ರಿ. ಆದರೆ ಆಪ್ಷನ್ ಸಿ ಸರ್, ಇನ್ನೊಂದು ಸ್ವಲ್ಪ ಕೊಡು, ಎರಡು ಸೇರಿಸಿ ಕೊಡ್ತೀನಿ ಅಂತಾರೆ ಸರ್. ಓಕೆ, ಆಪ್ಷನ್ ಸಿ ಮಿಸ್ಟರ್ ಕಂಪ್ಯೂಟರ್ ಲಾಕ್ ಮಾಡಿ. ನಿಮ್ಮ ಉತ್ತರ 100ಕ್ಕೆ 100 ಸರಿಯಾಗಿದೆ. ನೀವು ಗೆದ್ರಿ 1,000 ರೂಪಾಯಿ. ಹೆಂಗೆ ಅನ್ಸ್ಲಿಕತ್ತೈತ್ರಿ? ಹಂಗಲ್ಲ ಕಲೆನ ಸರ್, 1,000 ರೂಪಾಯಿನಾಗ ಗೆದ್ದೀನಲ್ರಿ, ಏನೋ 1 ಲಕ್ಷ ಗೆದ್ದೀನಿ ರೀ. ಹೋಯ್ಕೊತ ಹೋಗ್ರಿ. ನಿಮ್ಮ ಎರಡನೇ ಪ್ರಶ್ನೆ ಶುರು ಮಾಡೋಣ್ರ. ಶುರು ಮಾಡಿರಿ ಸರ್, ಯಾರು ಬೇಡ ಅಂದಾರ್ರಿ. ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ: ಕಾಡಿಬೇಡಿ ಪ್ರೀತಿ ಮಾಡಿನ ಗೆಳತಿ ನಿನ್ನ, ಕಾಡಿಬೇಡಿ ಪ್ರೀತಿ ಮಾಡಿನ ಗೆಳತಿ ನಿನ್ನ. ಇದರಲ್ಲಿ ಪ್ರಶ್ನೆ ಹೀಗಿದೆ: ಕಾಡಿಬೇಡಿ ಪ್ರೀತಿ ಮಾಡೀನಿ ಅಂತಾನಲ್ಲ, ಎಷ್ಟು ಕಾಡ್ಯಾನ, ಹ್ಯಾಂಗೆ ಬೇಡ್ಯಾನ? ನಿಮ್ಮ ಆಪ್ಷನ್ ಹೀಗಿದೆ. ಆಪ್ಷನ್ ಎ, ಭಾಳ ಕಾಡ್ಯಾನ. ಆಪ್ಷನ್ ಬಿ, ಮಣ್ಣಾಗಿ ಬಿದ್ದು ಒದಾಡಿ ಕಾಡ್ಯಾನ. ಆಪ್ಷನ್ ಸಿ, ಎತ್ತಲಾರ್ದಷ್ಟು ಕಾಡ್ಯಾನ. ಆಪ್ಷನ್ ಡಿ, ಕಾಡಾಮವ ಕಾಡ್ಸ್ಕೊಳ್ಳೋ ಅಕ್ಕಿ ಅದೆಲ್ಲ ನಿಮಗೆ ಯಾಕೆ? ಸರ್, ಇದ್ರೊಳಗೆ ಸ್ವಲ್ಪ ಸ್ಪೀಡ್ ಆಗಬೇಕು, ಯಾಕಂದ್ರೆ ಟೈಮ್ ಮುಗಿತಾ ಬರ್ತೈತಿ. ಟೈಮ್ ಭಾಳ ಸ್ವಲ್ಪ ಕಡಿಮೆ ಇರ್ತೈತಿ ನಿಮ್ಗೆ. ಸರ್, ಇದ್ರೊಳಗೆ ನನಗೆ ಅನ್ಸ್ಲತ್ತೈತ್ರಿ ಆಪ್ಷನ್ ಬಿ ಸರ್, ಮಣ್ಣಾಗಿ ಬಿದ್ದು ಒದ್ದಾಡಿ ಕಟ್ಟಿರ್ತಾನೆ ಸರ್. ಯಾಕಂದ್ರೆ ಭಾಳ ಕಾಡಿಬೇಡಿ ಪ್ರೀತಿ ಮಾಡಿ ಅಂತೇಳಿ ಅಡ್ವಾನ್ಸ್ ಹೇಳ್ಯಾನಂದ್ರೆ ಮಣ್ಣಾಗಿ ಬಿದ್ದು ಒದ್ದಾಡಿ ಕಟ್ಟಿರ್ತಾನೆ ಸರ್. ಲಾಕ್ ಮಾಡೋಣ್ರೆ. ಮಾಡಿ ಸರ್. ಆಪ್ಷನ್ ಬಿ, ಮಣ್ಣಾಗಿ ಬಿದ್ದು ಒದ್ದಾಡಿ ಕಾಡ್ಯಾನ. ಮಿಸ್ಟರ್ ಕಂಪ್ಯೂಟರ್, ಆಪ್ಷನ್ ಬಿ, ಮಣ್ಣಾಗಿ ಬಿದ್ದು ಒದ್ದಾಡಿ ಕಾಡ್ಯಾನ. ಇನ್ನೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ಬೋದಾಗಿತ್ತಲ್ರಿ ನೀವು. ಸರ, ಏನು ನೀವು ಕೂಡ ಅವ್ರಿದ್ದೀರ ರೊಕ್ಕ? ನಾ ಹೇಳಕತ್ತೀನಲ್ರಿ, ಹೇಳೋದು ಬ್ಲಾಕ್ ಮಾಡಿರಿ ಸೀದಾ. ಹೋಯ್ಕೊತ ಹೋಗ್ರಿ. ಆಪ್ಷನ್ ಬಿ ಲಾಕ್ ಮಾಡಿ ಮಿಸ್ಟರ್ ಕಂಪ್ಯೂಟರ್ ಜಿ. ನಿಮ್ಮ ಉತ್ತರ 100ಕ್ಕೆ 100 ಸರಿಯಾಗಿದೆ. ನೀವು ಗೆದ್ರಿ 2,000 ರೂಪಾಯಿ. ಹೆಂಗೆ ಅನ್ಸ್ಲಕತ್ತೈತ್ರಿ? ಹಂಗೆ ಅನಿಸ್ತದೆ ಬಿಡ್ರಿ ಸರ್. ನಮ್ಗೆ ಯಾಕೆ ಹೇಳ್ತೀರಿ ಚಂದನ್ ಹೆಂಗೆ ಅನ್ಸ್ಲಕತ್ತದ, ಹಂಗೆ ಅನ್ಸ್ಲತ್ತದ? ಕೇಳೋ ಪದ್ಧತಿ ಅದ ಕೇಳಕತ್ತೀವಿ. ನಿಮ್ಮ ಒಯ್ದು ಏನು ಕುಳ್ಳಾರ ಕಳಿಸ್ತಾರೆ, ನಾವು ಹೋಯ್ಕೊತ ಹೋಗಿರಿ ಮತ್ತೆ ಕಡೆ. ಸರ್, ಹಂಗೇನಿಲ್ರಿ ಸಿಟಿ ಬರಬೇಡ್ರಿ ಸರ್. ಸರಿ, ಮುಂದಿನ ಪ್ರಶ್ನೆ ಚಾಲು ಮಾಡೋಣ. ಚಾಲು ಮಾಡಿರಿ ಸರ್, ಚಾಲು ಮಾಡಿ. ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ: ಸಿಕ್ಕಾಪಟ್ಟೆ ಜೋರಾಗಿ ಟಾಯ್ಲೆಟ್ ಬಂದರೆ ಏನು ಮಾಡಬೇಕು? ಹಲಕಿಸಿಬೇಡ. ಸಿಕ್ಕಾಪಟ್ಟೆ ಜೋರಾಗಿ ಟಾಯ್ಲೆಟ್ ಬಂದರೆ ಏನು ಮಾಡಬೇಕು? ನಿಮ್ಮ ಆಪ್ಷನ್ ಹೀಗಿದೆ. ಆಪ್ಷನ್ ಎ, ಕಂಟ್ರೋಲ್ ಮಾಡಿಕೊಳ್ಳಬೇಕು. ಆಪ್ಷನ್ ಬಿ, ಕಂಟ್ರೋಲ್ ಮಾಡುವುದು ಶರೀರಕ್ಕೆ ಒಳ್ಳೆಯದಲ್ಲ, ನಿಂತಲ್ಲೇ ಫಡ್ ಅನಿಸ್ಬೇಕು.
ಆಪ್ಷನ್ ಸಿ ಎದ್ದು ಟಾಯ್ಲೆಟ್ಗೆ ಹೋಗಿ ಫಡ್ ಅನಿಸ್ಬೇಕು. ಆಪ್ಷನ್ 4 ಕಂಟ್ರೋಲ್ ಆಲಾರ್ದಂಗೆ ಯಾಕೆ ತಿನ್ನಬೇಕು. ಸರ ನೋಡ್ರಿ, ಆಪ್ಷನ್ ಒಂದೇ ಮಾತು ಸರ, ಆಪ್ಷನ್ 4 ಸರ, ಕಂಟ್ರೋಲ್ ಆಗ್ಲಾರ್ದಂಗೆ ಯಾಕೆ ತಿನ್ಬೇಕು. ಕರೆಕ್ಟಾಗಿ ಹೇಳಕತ್ತೀರಿ. ಮಾತು ಅದೇ ಕೇಳ್ತೀರಿ ನೋಡ್ರಿ ಸರ್ ನೀವು. ಸರಿ, ಆಪ್ಷನ್ ಡಿ ಕಂಟ್ರೋಲ್ ಆಗ್ಲಾರ್ದಂಗೆ ಯಾಕೆ ತಿನ್ನಬೇಕು. ಮಿಸ್ಟರ್ ಕಂಪ್ಯೂಟರ್ ಜಿ ಲಾಕ್ ಮಾಡಿ. ಆಪ್ಷನ್ ಸಿ, ಆಪ್ಷನ್ ಡಿ. ಓಕೆ, ನಿಮ್ಮ ಉತ್ತರ 100ಕ್ಕೆ 99.99, 100ಕ್ಕೆ 100 ಸರಿಯಾಗಿದೆ. ನೀವು ಗೆದ್ರಿ 100,000 ರೂಪಾಯಿಗಳು. ಹೆಂಗೆ ಅನ್ಸತೈತಿ? ಹೋಗ್ಬಿಟ್ರೆ ಹೆಂಗೆ ಕನ್ಸಲಕ್ಕೆ ಬಿಡಬೇಕು. ನಿಮ್ಮ ಮುಂದಿನ ಪ್ರಶ್ನೆ ಶುರು ಮಾಡೋಣ್ರ. ಹಾಂ ಮಾಡಿರಿ ಸರ್, ನಿಮ್ಮ ಕೆಲಸ ಏನದ ರೀ? ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಸೂರ್ಯನನ್ನು ಕಣ್ಣು ಬಿಡದೆ ಸಿಟ್ಟಿನಿಂದ ಗುರಾಯಿಸಿ ನೋಡಿದಾಗ ಏನಾಗುತ್ತದೆ. ಆಪ್ಷನ್ ಎ ಸೂರ್ಯನು ಹೆದರಿ ಓಡಿ ಹೋಗುತ್ತಾನೆ. ಆಪ್ಷನ್ ಬಿ ನಾವು ಹೆದರಿ ಕಣ್ಣು ಮುಚ್ಚುತ್ತೇವೆ. ಆಪ್ಷನ್ ಸಿ ನಮ್ಮ ಕಣ್ಣ ಹೊಯ್ಕೋತ ಹೋಗ್ತವ. ಆಪ್ಷನ್ ಡಿ ಏನೂ ಆಗುವುದಿಲ್ಲ. ಆ್ಯಕ್ಚುಲಿ ಆಪ್ಷನ್ ಹೆಂಗೆ ಅನಿಸ್ತದೆ ಸರ್ ಇದು ಸ್ವಲ್ಪ ಡಿಫಿಕಲ್ಟ್ ಐತ್ರಿ ಕ್ವಶನ್. ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಲಕತ್ತೈತಿ ನನಗೆ. ನೋಡೋಣ ರೀ, ಒಂದು ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡ್ರಿ. ಅಲ್ಲ, ನೀವು ಫ್ರೆಂಡ್ಗೆ ಕಾಲ್ ಮಾಡಿನೂ ಕೇಳ್ಬೋದು, ಏನು ತೊಂದರೆ ಇಲ್ಲ. ಮುಂದಿನ ಪ್ರಶ್ನೆ ಕೇಳ್ತೀನಿ ಸರ್ ಫ್ರೆಂಡ್ಗೆ ಕಾಲ್ ಮಾಡಿ. ಈಗ ಸದ್ಯ ನಾನೇ ಹೇಳ್ತೀನಿ ಸರ್. ಇದು ಆಪ್ಷನ್ ಎ ಸರ್, ಸೂರ್ಯನು ಹೆದರಿ ಓಡಿ ಹೋಗುತ್ತಾನೆ. ಕರೆಕ್ಟಾಗಿ ಅನಿಸ್ಲತ್ತೈತೆ ನಿಮಗೆ ಈ ಕ್ವಶನ್, ಈ ಆನ್ಸರ್ ಕರೆಕ್ಟ್ ಅನಿಸ್ತೈತಿ ಸರ? ನನಗೆ ಅನಿಸ್ದಲ್ಲೇ ನಾನು ನಿಮಗೆ ಹೇಳಕತ್ತೀನಿ ರೀ. ಲಾಕ್ ಮಾಡ್ತೀರೋ ಇಲ್ಲೋ? ಮಾಡ್ತೀನಿ. ಮಿಸ್ಟರ್ ಕಂಪ್ಯೂಟರ್ ಜಿ, ಆಪ್ಷನ್ ಎ ಸೂರ್ಯನು ಹೆದರಿ ಓಡುತ್ತಾನೆ. ನಿಮ್ಮ ಉತ್ತರ 100ಕ್ಕೆ 100 ಸರಿಯಾಗಿದೆ. ನೀವು ಗೆದ್ರಿ 4,000 ರೂಪಾಯಿ. ಹೇಳ್ರಿ, ಈಗ ಟೋಟಲ್ ಆಗಿ ನೀವು 4,000 ಗೆದ್ದಿರಿ. ಅಂದರೆ ಟೋಟಲ್ 3,000, 2,000, 1,000, 4,000, ಟೋಟಲ್ 10,000 ಗೆದ್ದಿರಿ. ಹೆಂಗೆ ಅನ್ಸತೈತಿ? ಈ ದುಡ್ಡು ತೊಗೊಂಡು ಹೋಗಿ ಏನು ಮಾಡ್ಬೇಕು ಅನ್ನೋದು ಸರ? ಲಾಸ್ಟಿಗೆ ಹೇಳ್ತೀನಿ ಸರ್, ಎಲ್ಲ ಸೇರಿ ಎಷ್ಟಾಗ್ತೈತಿ ಅದು ನೋಡಿಕೊಂಡು ಒಂದು ಟಾರ್ಗೆಟ್ ಐತ್ರಿ ನಂದು. ನಾನು ಏನೋ ತೊಗೋಬೇಕನ್ನಕತ್ತೀನಿ ರೀ, ಅದು ಹೇಳ್ತೀನಿ ರೀ ಏನು ತೊಗೋಬೇಕು ಅಂತ ಹೇಳಿ. ಸರಿ, ಹೋಯ್ಕೊತ ಹೋಗ್ರಿ. ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಪೆಟ್ರೋಲ್ ಪಂಪಿನಲ್ಲಿ ಬುಲೆಟ್ ಗಾಡಿಯನ್ನು ತೆಗೆದುಕೊಂಡು ಹೋಗಿ 20 ರೂಪಾಯಿ ಪೆಟ್ರೋಲ್ ಹಾಕ್ರಿ ಎಂದಾಗ ಪೆಟ್ರೋಲ್ ಹಾಕುವ ವ್ಯಕ್ತಿ ನಮ್ಮನ್ನು ಏನು ಮಾಡುತ್ತಾನೆ. ಆಪ್ಷನ್ ಹೀಗಿದೆ. ಆಪ್ಷನ್ ಎ ಹೂವಿನ ಹಾರ ತಂದು ಸನ್ಮಾನ ಮಾಡುತ್ತಾನೆ. ಆಪ್ಷನ್ ಬಿ ಸಿಟ್ಟಾಗುತ್ತಾನೆ. ಆಪ್ಷನ್ ಸಿ ಝಾಡಿಸಿ ಎದೆಯಾಗಿ ಬದಿತಾನ. ಆಪ್ಷನ್ ಡಿ ಇನ್ನೊಂದು ಸಲ ಝಾಡಿಸಿ ಎದೆಯಾಗಿ ಬದಿತಾನ, ಯಾಕಂದ್ರೆ ನಿಮ್ಮ ಮನೆ ಹೋಗಿ ಬೀಳುವಂಗೆ. ಸರ್, ಇದು ಆ್ಯಕ್ಚುಲಿ ಡಿಫಿಕಲ್ಟ್ ಪ್ರಶ್ನೆ ಕೇಳಿದ್ರೆ ಸರ್, ನನಗೆ ಡಿಫಿಕಲ್ಟ್ ಪ್ರಶ್ನೆ ಕೇಳಿದ್ರೆ ನನಗೆ ಇದು ಆ್ಯಕ್ಚುಲಿ ಒಂದು ಕೆಲಸ ಮಾಡೋಣ ಸರ್. ಇದು ಫ್ರೆಂಡ್ ಫೋನ್ ಮಾಡ್ತೀನಿ ಸರ್, ಫೋನೇ ಫ್ರೆಂಡ್ ಅಂತೇಳಿ. ಸರಿ, ಫೋನೇ ಫ್ರೆಂಡ್ ಯೂಸ್ ಮಾಡ್ಕೋಬೋದು. ಯಾರಿಗಾದ್ರೂ ಕಾಲ್ ಮಾಡಿ. ಮತ್ತೆ ಯಾರಿಗೆ ಮಾಡಲಿ ಸರ್? ಪೆಟ್ರೋಲ್ ಪಂಪಿನವನಿಗೆ ನಾ ಮಾಡ್ತೀನಿ ರೀ. ಯಾಕಂದರೆ ನಿನ್ನೆನೇ ಪೆಟ್ರೋಲ್ ಹಾಕೊಂಬಂದಿನಿ. ನಂದು ಬುಲೆಟ್ ಐತ್ರಿ ಸರ್ ಗಾಡಿ. ಹಲೋ ರೀ ಅಣ್ಣ. ಹಲೋ ಹೇಳ್ರಿ ಅಣ್ಣ. ನಿನ್ನೆ ನಿಮ್ಮ ಕಡೆ ಪೆಟ್ರೋಲ್ ಹಾಕೊಂಡು ಹೋಗಿನ ಗೊತ್ತೇನು ರೀ ಬುಲೆಟ್ ಗಾಡಿಗೆ? ನಿನ್ನೆ 20 ರೂಪಾಯಿ ಹಾಕೊಂಡು ಹೋಗಿ ನಿನ್ನೆಲ್ಲ. ನಾನೇ ರೀ ಅಣ್ಣ. 20 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗಿ ನೋಡ್ರಿ. ನೀವು ಒಂಥರ ಸಿಟ್ಟಿಯಲ್ಲಿ ನೋಡಕತ್ತಿದ್ರಿ. ಮಗನ 20 ರೂಪಾಯಿ ಪೆಟ್ರೋಲ್ ಹಾಕೊಳ್ಳೋದಲ್ದೆ 20 ರೂಪಾಯಿ ಸದಕ್ಕೆ ಕುಡ್ಲಾರ ಹೋಗಿ ಮಗನ. ಎಲ್ಲಿದ್ದು ಯಾವರೆಗಿದ್ದೀನಿ? ಗೊತ್ತಾಯ್ತಲ್ಲ ಸರ್? ಹಾಂ, ಗೊತ್ತಾಯ್ತು. ಅದಕ್ಕೆ ಝಾಡಿಸಿ ಎದೆ ಓದಿತಾನ ಅಂತ ಹೇಳಿ ಫಿಕ್ಸ್ ಮಾಡಿಬಿಟ್ರಿ ಸರ್. ಆಪ್ಷನ್ ಸಿ. ನಿಮ್ಮ ಉತ್ತರ ಅಡ್ವಾನ್ಸ್ ಆಗಿ ಕರೆಕ್ಟ್ ಆಗೈತಿ.